ಸರ್, ಈಗ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದೆ ಸರ್. ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ 3 ಜನ ತೀರೋಗಿದ್ದಾರೆ. ಇದ್ರಿಗೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಹಿಂದೆನೇ, ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಏನು ಲೋನ್ಗಳು ಕೊಡ್ತಾ ಇರೋವಂಥದ್ದು, ಆ ಲೋನ್ ರಿಕವರಿ ಪ್ರಕ್ರಿಯೆ ಏನಿದೆ ಅದರಲ್ಲಿ ಒಂದು ರೀತಿ ಸ್ನೇಹಿತರಾಗಿ ನೀವು ಮಾಡಬೇಕಾಗಿದೆ. ಅಷ್ಟು ನೀವು ಎಕ್ಸೆಸ್ ಆಗಿ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸರ್ಕಾರನೂ ಕೂಡ ಸೂಕ್ತ ನಿರ್ದೇಶನ ಕೊಡಬೇಕಾಗಿದೆ. ಏನು ಲೋನ್ ರಿಕವರಿ ಪ್ರೋಸೆಸ್ಸು ಇವ್ರಿಗೆ ಏನು ಈ ಮೈಕ್ರೋ ಫೈನಾನ್ಸಿಂಗ್ ಏನು ಸಾಲವನ್ನು ಕೊಡ್ತಾ ಇದ್ದಾರೆ ಅದು ಅವ್ರಿಗೆ ಅನುಕೂಲ ಆಗುವಂಥದ್ದು, ಮತ್ತು ಅವ್ರಿಗೆ ತಮ್ಮ ಸಣ್ಣ ವ್ಯಾಪಾರ ಇರ್ಬೋದು, ಸಣ್ಣ ಏನೋ ಕೆಲಸ ಇರ್ಬೋದು, ಅದಕ್ಕಾಗಿ ಕೊಡ್ತಾ ಇರೋದು. ಅದು ರಿಕವರಿ ಪ್ರೋಸೆಸ್ಸನ್ನು ಒಂದು ಸ್ವಲ್ಪ ಸ್ನೇಹಿತರಾಗಿ ಸ್ನೇಹ ಒಂದು ದೃಷ್ಟಿಯಲ್ಲಿ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈಗ ರಾಜ್ಯದಲ್ಲಿ ಸಿಎಂ ಖುದ್ದು ಸಭೆ ಮಾಡಿ ಹೇಳಿದ್ರು ಕೂಡ ಅವಳಿ ಕಡಿಮೆ ಆಗ್ತಾ ಇಲ್ಲ ಸರ್. ಇವತ್ತು ಕೂಡ ಪಿರಿಯಾಪಟ್ಟಣದವರೆಗೂ ತೀರ್ಕೊಂಡಿದ್ರು. ಒಟ್ಟು ಮೈಸೂರು ಜಿಲ್ಲೆಯಲ್ಲಿ 4 ಸಾವು ಆಯ್ತು ಸರ್. ಈಗ ನಂಜನಗೂಡಲ್ಲಿ ಇದು ರಾಜ್ಯ ಸರ್ಕಾರ ಇನ್ನೂ ಕಠಿಣ ಮಾಡಿ ಒಳ್ಳೆ ಒಂದು ಎನ್ಫೋರ್ಸ್ಮೆಂಟ್ ಕೂಡ ಮಾಡಬೇಕಾಗಿದೆ. ಅವರ ಆಡಳಿತ ಅವರು ಸೂಕ್ತ ಕ್ರಮ ತಗೊಳ್ಳಿ. ಸರ್, ಈಗ ಮಹಾಕುಂಭ ಮೇಳದಲ್ಲಿ ಹಲವರು ರಾಜ್ಯದಿಂದ ಹೋಗಿದವರು ತೀರ್ಕೊಂಡಿದ್ದಾರೆ ಸರ್. ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸೋದು, ಅವರು ಎಲ್ಲ ರೀತಿಯ ಏನು ವ್ಯವಸ್ಥೆಗಳನ್ನು ಅಂದರೆ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯಲ್ಲಿ UP ಗವರ್ಮೆಂಟ್ ಮಾಡಿದೆ. ಇಂಥ ಒಂದು ಏನು 45 ಕೋಟಿ ಜನ ಬಂದಾಗ ಕೆಲವು ಕಡೆ ಗೊಂದಲ ಆಗೇ ಆಗುತ್ತೆ. ಆದರೂ ಸಹ ಇಂಥ ಒಂದು ಘಟನೆ ಆಗಿರೋದು ನಮ್ಮೆಲ್ಲರಿಗೂ ಏನೋ ನೋವನ್ನು ಉಂಟಾಗಿದೆ. ಏನು ತೀರ್ಕೊಂಡಿರೋದು ಏನು ಸ್ಟ್ಯಾಂಪೀಡಲ್ಲೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಕಂಡೋಲೆನ್ಸನ್ನು ಕೂಡ ಅರ್ಪಿಸುತ್ತೇವೆ. ಆದರೂ ಸಹ ಇಂಥ ಒಂದು ಘಟನೆಯಲ್ಲಿ ಸೂಕ್ತ ಏನೋ ಆರ್ಗನೈಸೇಷನ್ ಇದರಿಂದ ಕಲಿಯುವಂಥದ್ದು ಕೆಲಸ ಇದೆ, ಮತ್ತು ಅವ್ರು ಮುಂದುವರಿತಾರೆ ಅಂತ ವಿಶ್ವಾಸ ಇದೆ. ಕೇಂದ್ರ ಸರ್ಕಾರದಿಂದ ಅವ್ರು ಏನು ನಿರ್ಣಯ ತಗೋಬಹುದು ಅವ್ರು ತಗೋತಾರೆ. ಸರ್, ಮಹಾಣಿ ಕಾಲೇಜಿನ ಕಟ್ಟಡ ಕುಸಿತ ಆಗಿದೆ, ಒಬ್ಬರು ತೀರೋ ಹೋಗಿತ್ತು. ಪಾರಂಪರಿಕ ಕಟ್ಟಡಗಳನ್ನು ಉಳಿಸಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳನ್ನು ಪಾರಂಪರಿಕ ಕಟ್ಟಡ ಉಳಿಸ್ಲಿಕ್ಕೆ ಮೊದಲನೇದಾಗಿ ಅದರ ಮೇಂಟೆನೆನ್ಸ್ ಆಗಬೇಕು. 100 ವರ್ಷದಲ್ಲಿ ಅದು ಮೇಂಟೆನೆನ್ಸ್ ಮಾಡದೇನೆ ಈಗ ಅದು ಕುಸಿತು ಅಂತ ಹೇಳಿ ಪಾರಂಪರಿಕ ಕಟ್ಟಡ ಎಲ್ಲ ಕಡೆನೂ ಅದು ಬೀಳಿಸ್ಬೇಕು ಅಂತ ಏನು ನಿರ್ಣಯ ತಗೊಂಡ್ರೆ ಅದು ಕೂಡ ಒಂದು ರೀತಿ ಖಂಡನೀಯ. ಪಾರಂಪರಿಕ ಕಟ್ಟಡ ಅಂದ್ಬಿಟ್ಟ ತಕ್ಷಣ ಪ್ರತಿಯೊಂದು ಕಟ್ಟಡಲ್ಲೂ ಸಹ ನೀವು ಅದನ್ನ ನೋಡ್ಕೋಬೇಕಾಗಿದೆ. ಪೈಪ್ ಕ್ಲೀನಿಂಗ್ ಆಗಬೇಕು. ಅಕಸ್ಮಾತ್ ಎಲ್ಲಿ ಒಂದು ಗಿಡ ಬೆಳೆದಿದ್ರೆ ಬಿಲ್ಡಿಂಗಲ್ಲೂ ಸಹ ತೆಗಿಬೇಕಾಗಿದೆ. ಮತ್ತು ನಿರಂತರವಾಗಿ ನಡಿಬೇಕು. ಅಲ್ಲಿ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಸಹ ಮೇಂಟೆನೆನ್ಸ್ ಆಗಬೇಕಾಗಿದೆ. ಅದು ಮಾಡದೇನೆ ಇವತ್ತು ಆ ಪರಿಸ್ಥಿತಿಗೆ ಬಂದಿದೆ. ಅದು ಬಿದ್ದಿತ್ತು. ಅವರು ಸರಿಯಾಗಿ ಒಂದು ಹಿಂದೆನೆ ಅಂದರೆ 10-15 ವರ್ಷ ಹಿಂದೆನೆ ಇದು ರೆಸ್ಟೋರೇಷನ್ ತೊಗೊಂಡಿದ್ರೆ ಈ ಘಟನೆ ಆಗ್ತಾ ಇತ್ತು. ಈ ದೇವರಾಜ ಮಾರ್ಕೆಟು ಲ್ಯಾಂಡ್ಸ್ ಆನ್ ಬಿಲ್ಡಿಂಗ್ನ ಆದಷ್ಟು ಶೀಘ್ರದಲ್ಲಿ ಅದು ರೆಸ್ಟೋರೇಷನ್ ತೊಗೊಂಡ್ರೆ ಈಗಲೇ ನಾವು ಅದಕ್ಕೆ ಪರಿಹಾರ ತರ್ಬೋದು. ಈ ಥರ ಅವರು ಡಿಲೇ ಮಾಡ್ತಾ ಇಲ್ಲಿ ಲ್ಯಾಂಡ್ಸ್ ಆನ್ ಬಜಾರು ದೇವರಾಜ ಮಾರ್ಕೆಟ್ಗೂ ಕೂಡ ಅದು ಒಂದು ಸಮಸ್ಯೆ ಆಗ್ಬೋದು. ಆದರೂ ಸಹ 2 ಬಿಲ್ಡಿಂಗ್ ಇವತ್ತವರೆಗೂ ಗಟ್ಟಿಯಾಗಿ ನಿಂತಿದ್ದಾವೆ. ನೋಡೋಣ ಇದು ಸುಪ್ರೀಂ ಕೋರ್ಟಲ್ಲಿ ಏನು ಆದೇಶ ಬರುತ್ತೆ, ಅದ ನಂತರ ಮುಂದುವರಿಯೋಣ. ಫೆಬ್ರವರಿ 1ಕ್ಕೆ ಬಜೆಟ್ ಇದೆ. ಮೈಸೂರಿನ ಬಗ್ಗೆ ನಿರೀಕ್ಷೆಗಳಿದೆ ಸರ್, ರಾಜ್ಯದ ಬಗ್ಗೆ ನಿರೀಕ್ಷೆ? ನಮಗೆ ಈ ಬಜೆಟಲ್ಲಿ ಏನು ಸಮಸ್ತ ಭಾರತೀಯರಿಗೆ ಏನು ಅನುಕೂಲ ಆಗುವಂಥದ್ದು ಕೆಲವು ನಿರ್ಣಯಗಳು ತಗೋತಾರೆ ಅಂತ ನಮಗೆ ವಿಶ್ವಾಸ ಇದೆ. ಹೇಗಾದರೂ ಬಜೆಟ್ ಆಗಲಿ ಮೊದಲು, ಆಮೇಲೆ ನಾವು ಚರ್ಚೆ ಮಾಡೋಣ. ಮೈಸೂರಿಗೆ ಕೇಳಿದ್ರ ಸರ್ ಈ ಬಜೆಟ್? ನಾನು ಬೇಕಾದಷ್ಟು ಹೇಳಿದ್ದೀವಿ. ಆದರೆ ಇದು ಏನು ಕೆಲಸಗಳು ಇನ್ನೂ ಮಿಕ್ಕಿರೋದು ಅದು ಮುಗಿಸ್ಬೇಕಾಗಿರೋದು ಆದಷ್ಟು ಬೇಗ. ನಮ್ಮ ರೈಲ್ವೆ ಸ್ಟೇಷನ್ದು 3ನೇ ಎಂಟ್ರಿ ಪಾಯಿಂಟ್ ಇದೆ, 2ನೇ ಎಂಟ್ರಿ ಪಾಯಿಂಟ್ ಅಭಿವೃದ್ಧಿ ಆಗಬೇಕಾಗಿದೆ. ಮೈಸೂರು ಕುಶಾಲನಗರ ಹೈವೇ ಆಗಬೇಕಾಗಿದೆ. ಈಗಲೇ ಹೊಸದಾಗಿ ನಮಗೆ ಏನು ಲಾಂಚ್ ಆಗಿರುವಂಥದ್ದು ಪ್ರಾಜೆಕ್ಟ್ ಟೆಂಡರ್ ಪ್ರೊಸೆಸಲ್ಲಿರುವಂಥದ್ದು ನಮ್ಮ ಮಣಿಪಾಲ್ ಅಥವಾ ಕೆಂಪೇಗೌಡ ವೃತ್ತದ ಒಂದು ಫ್ಲೈಓವರ್ ಕೆಲಸ ಇದೆ. ಮೈಸೂರು ಬೆಂಗಳೂರು ಹೈವೇ ಅನೇಕ ಕೆಲಸಗಳು ಆಗಬೇಕಾಗಿದೆ. ಆಗಲೇ ಕೊಡಗುವಲ್ಲೂ ಸಹ 12 ಸಂಪರ್ಕ ರಸ್ತೆಗಳು GSY ಮೂಲಕ ಏನು ಕೋಣೆಯಲ್ಲಿರುವಂಥದ್ದು ಹಾಡಿಗಳಿಗೆ ಇದು ಸಂಪರ್ಕ ರಸ್ತೆಯವರು ಕೂಡ ಒಂದು ಉದ್ಘಾಟನೆ ಮಾಡಿದ್ದೀವಿ. ಇಂಥ ಅನೇಕ ಕೆಲಸಗಳಿದ್ದಾವೆ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಈ ಪ್ರವಾಸೋದ್ಯಮ ವಿಚಾರದಲ್ಲಿ ನಮ್ಮ ಮೈಸೂರಿಗೆ ನಮ್ಮ ಏನು ಯೋಗ ಒಂದು ದೃಷ್ಟಿಯಲ್ಲಿ ಮತ್ತು ನಮ್ಮ ಏನು ಹಳೆ DC ಅಟಾರ ಕಚೇರಿ ಇದೆ ಅದರದ್ದು ರೆಸ್ಟೋರೇಷನ್ ಆಗಿ ಅದು ಯೋಗಕ್ಕಾಗಿ ಒಂದು ಒಳ್ಳೆ ಮ್ಯೂಸಿಯಂ ಆಗಬೇಕಾಗಿದೆ. ಮತ್ತು ಯೋಗ ಏನು ಅಭ್ಯಾಸ ಇದೆ, ಆಧುನಿಕ ಯೋಗ ಮೈಸೂರಲ್ಲೇ ಸೃಷ್ಟಿಯಾಗಿರೋ ಕಾರಣಕ್ಕಾಗಿ ಅದರದ್ದು ಕೂಡ ಒಂದು ಒಳ್ಳೆ ಪ್ರೋತ್ಸಾಹ ಕೊಡಬೇಕಾಗಿದೆ ಅಂತ ಆ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾನು ಈ ಅರ್ಜುನ ಏನು ನಮ್ಮ ಆನೆ ಇತ್ತು, ಅಂಬಾರಿ ಆನೆ, ಅದರ ಒಂದು ನೆನಪಿನಲ್ಲಿ ಮತ್ತು ಏನು ದಸರಾ ಪಾರಂಪರ್ಯ ಇದೆ, ಅದಕ್ಕೆ ಆನೆಗಳ ಕೇಂದ್ರ ಆಗಿರೋ ಕಾರಣಕ್ಕಾಗಿ ಆ ಅರ್ಜುನ ವೃತ್ತವನ್ನು ಏನು LIC ದೊಡ್ಡ ಸರ್ಕಲ್ ಇದೆ ಮುಂದೆ, ಮೈಸೂರು ಒಂದು ರೀತಿ ಅದು ಮೈಸೂರಿಗೆ ಎಂಟ್ರಿ ಕೊಡುವಂಥ ಜಾಗನೂ ಕೂಡ ಅಂತ ಹೇಳ್ಬೋದು. ಅದಕ್ಕಾಗಿ ಅದು ಒಳ್ಳೆ ಸೂಕ್ತ ಜಾಗ ಅಂತ ಹೇಳಿ ಆ ಒಂದು ಅರ್ಜಿನೂ ಕೂಡ ಕೊಟ್ಟಿದ್ದೀವಿ. ಅದರದ್ದು ಕೂಡ ಇಲ್ಲಿ MCC ಮೂಲಕ ಆಗಬೇಕಾಗಿರುವಂಥದ್ದು ಒಂದು ಅರ್ಜಿ. ಎಲ್ಲ ಕೆಲಸವನ್ನು ಮುಂದುವರಿತಾ ಇದ್ದೀವಿ. ಆದರೆ ಒಳ್ಳೆ ನಮಗೆ ವಿಶ್ವಾಸ ಇದೆ ಇದೆಲ್ಲನೂ ಕೂಡ ಕೆಲವು ಕೆಲಸಗಳು ಆಗುತ್ತೆ. ಮತ್ತು ನಂತರ ಅವರು ಘೋಷಣೆ ಮಾಡಿರುವಂಥದ್ದು ಏನು ಬಜೆಟಲ್ಲಿ ಆ ಚೌಕಟ್ಟಿನಲ್ಲಿ ಒಳ್ಳೆ ಸ್ಕೀಮ್ಗಳ ಮೂಲಕ ಏನು ಸಮಾಜ ಒಂದು ಹಿತದೃಷ್ಟಿಗಾಗಿ ಅನೇಕ ಒಂದು ಒಳ್ಳೆ ಸ್ಕೀಮ್ಗಳು ಬರುತ್ತೆ. ಸೊ ಅದು ನೀವು ಬಜೆಟ್ ದಿನಕ್ಕೆ ಕಾಯಬೇಕಾಗತ್ತೆ. ನಂತರ ನಾವು ಮೈಸೂರು ಆ ಚೌಕಟ್ಟಿನಲ್ಲಿ ಮೈಸೂರು ಅಭಿವೃದ್ಧಿ ಮಾಡುವಂಥದ್ದು ಕೆಲಸ ಮಾಡ್ತೀವಿ.
ಅರ್ಜುನ ಸರ್ಕಲ್ ಅಂತ ನಾವು ಮನವಿ ಸಲ್ಲಿಸಿದ್ವಿ. ಆದ್ರೂ ಸಹ ಅದು MCC ಮೂಲಕ ಆಗಬೇಕಾಗಿದೆ, ಅವರು ನಿರ್ಣಯ ತಗೋಬೇಕಾಗಿದೆ. ನಾವು ಈ ಕಲ್ಪನೆಯನ್ನು ಏನು ಸೃಷ್ಟಿ ಮಾಡಿದ್ವಿ, ಇವ್ರ ಜೊತೆಯನ್ನು ಕೂಡ ಫಾಲೋ ಅಪ್ ಮಾಡಿದ್ದೀವಿ. ನಮ್ಗೆ ಗೊತ್ತಿಲ್ಲ, ಅದು ನಮ್ಗೇನು ಮಾಹಿತಿ ಇಲ್ಲ. ಅಧಿಕೃತವಾಗಿ ಏನೂ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಸರಿ ಸರ್, ಥ್ಯಾಂಕ್ ಯು. ಆಯ್ತು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.